ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಬಂದಿದ್ದೀವಿ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇನ್ನು ಇಲ್ಲಿನ ಕತೆ ಹಾಗೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಹೇಗಾಯಿತು ಹಾಗೆ ಹೇಗೆ ಬರಬೇಕು ಪ್ರತಿಯೊಂದು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗಿ. ಮೊದಲಾಗಿ ಸಿಗಂದೂರು ಅಮ್ಮನವರ ದೇವಸ್ಥಾನ ತಲುಪಬೇಕಂತ ಹೇಳಿದ್ರೆ ಒಂದೇ ಲಾಂಚ್ ಅಥವಾ ಪಕ್ಕದಲ್ಲಿರುವಂತಹ ಸೇತುವೆ ಮೂಲಕ ಹೋಗಬೇಕಾಗಿರುವಂಥದ್ದು. ನಾನು ಹೋಗಬೇಕಾದ್ರೆ ಸೇತುವೆ ಮಾರ್ಗದಲ್ಲಿ ಇರಲಿಲ್ಲಾಗಿತ್ತು, ಹಾಗಾಗಿ ನಾವು ಹೋಗಿದ್ದು ಲಾಂಚಿಗೆ. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಈ ಲಾಂಚಲ್ಲಿ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿದಾರಲ್ಲ, ನಿಜವಾಗ್ಲೂ ನೀವೇ ಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವತ್ತಿದ್ರೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಸೇತುವೆ ಸ್ಟಾರ್ಟ್ ಆಗಿದೆ, ಸೊ ಆಲ್ರೆಡಿ ಗಾಡಿ ಎಲ್ಲ ರನ್ ಆಗ್ತಾ ಇದೆ. ಬಟ್ ಈ ಲಾಂಚ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿಗಂದೂರಿಗೆ, ಸಿಗಂದೂರು ದೇವಸ್ಥಾನಕ್ಕೆ. ಇನ್ನು ನಾನು ಇವಾಗ ಲಾಂಚಲ್ಲಿ ಹೋಗ್ತಾ ಇರೋದು. ಯಾಕೆ ಇವಾಗ ಬಂದಿದ್ದೇನೆ ಅಂತ ಹೇಳಿದ್ರೆ, ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಆಲ್ರೆಡಿ ಅಲ್ಲೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಮುಂದೊಂದು ದಿನ ಈ ಒಂದು ಎಕ್ಸ್ಪೀರಿಯನ್ಸ್ ಸಿಗಲ್ಲ ಅನ್ಸುತ್ತೆ. ನೀವು ಏನಾದರೂ ಸಿಗಂದೂರಿಗೆ ಬರಬೇಕಂದ್ರೆ ಈ ಎಕ್ಸ್ಪೀರಿಯನ್ಸ್ನ ತೊಗೊಳ್ಳೋದೇ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಇದೇನು ನಾವು ದೋಣಿ ಮೇಲೆ ಹೋಗ್ತೀವಲ್ಲ, ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಸೊ ಅದಕ್ಕೋಸ್ಕರನೇ ನಾನು ಬಂದಿರೋದು. ಅದಕ್ಕೋಸ್ಕರ ನಿಮಗೂ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನು ಒಂದು ದಾರಿ ಆಗೋಕ್ಕಿಂತ ಮುಂಚೆನೇ ನೀವು ಒಂದ್ಸಲ ಬಂದು ಲಾಂಚಲ್ಲಿ ನೋಡಿ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಇನ್ನು ದೇವಸ್ಥಾನದ ಕಥೆ ಆಗಿರ್ಬೋದು, ಹಾಗೆ ಟೈಮಿಂಗ್ಸು ಪ್ರತಿಯೊಂದು ಮುಂದೆ ಹೇಳ್ತಾ ಹೋಗ್ತೇನೆ. ಸೊ ಈಗ ಬನ್ನಿ ಹೋಗೋಣ. ಸೊ ಹೇಗಾಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಎಲ್ಲ ವೆಹಿಕಲ್ಸ್ನ ಆಲ್ರೆಡಿ ತೋರಿಸುವ ಹಾಗೆ ಇಲ್ಲಿ ಲಾಂಚಲ್ಲಿ ಎಲ್ಲದನ್ನು ಪೂರ್ತಿ ಇಲ್ಲಿ ಸೇರಿಸಿ ಇದೆ. ಗಾಡಿನ ತಗೊಂಡು ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಸುಮಾರು ಸ್ವಲ್ಪ ದೂರ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ಸೊ ಅಲ್ಲಿ ಹೋಗಿ ದರ್ಶನ ತಗೊಂಡು ಮತ್ತೆ ವಾಪಸ್ ಏನು ಸಿರ್ಸಿ ಸಾಗರ ಆಚೆ ಸೈಡೆಲ್ಲ ಬರಬೇಕಲ್ಲ, ಮತ್ತೆ ಇದೇ ಲಾಂಚ್ ಮೇಲೆ ಹೋಗಬೇಕಾಗುತ್ತೆ. ಬಟ್ ಲಾಂಚ್ ಇಲ್ಲದೆ ಹೋಗ್ಬೇಕಂದ್ರೆ ನಾವು ಆಚೆ ಕೊಲ್ಲೂರಿಗೆ ಹೋಗ್ಬೋದು. ಸೊ ಕೊಲ್ಲೂರು ಆ ಕಡೆ ಕುಂದಾಪುರ ಎಲ್ಲ ನಾವು ರೀಚ್ ಆಗ್ಬೋದು. ಸೊ ಸದ್ಯಕ್ಕೆ ಇಷ್ಟೆಲ್ಲ ಹೇಳ್ತಾ ಇನ್ನೊಂದ್ಸಲ ನೀವು ಈ ಬ್ಯೂಟಿನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ. ಫುಲ್ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನೀವು ಸಿಗಂದೂರಿಗೆ ಬರೋದಾದರೆ ಸಿರ್ಸಿಯಿಂದ 110 ಕಿಲೋಮೀಟರ್ ಆಗುತ್ತೆ, ಸಾಗರದಿಂದ 40 ಕಿಲೋಮೀಟರ್ ಆಗುತ್ತೆ, ಬ್ಯಾಂಗ್ಳೂರಿಂದ 408 ಕಿಲೋಮೀಟರ್ ಆಗುತ್ತೆ, ಮ್ಯಾಂಗ್ಳೂರಿಂದ 175 ಕಿಲೋಮೀಟರ್ ಆಗುತ್ತೆ, ಹಾಗೆ ಹುಬ್ಬಳ್ಳಿಯಿಂದ 190 ಕಿಲೋಮೀಟರ್ ಆಗುತ್ತೆ. ಇನ್ನು ನೋಡ್ತಾ ಇದ್ದೀರಾ, ನಾನು ಹೋಗಬೇಕಾದ್ರೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಇನ್ನೇನು 1 ಮಂತ್ ಅಂತ ಹೇಳಿದಿದ್ರು. ಸೊ ನೋಡ್ತಾ ಇದ್ದೀರಾ, ಫುಲ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನು ಇಲ್ಲಿ ಮಧ್ಯಾಹ್ನ ಹಾಗೆ ರಾತ್ರಿ ಊಟ ಕೂಡ ಇರುತ್ತೆ. ಜೊತೆಗೆ ಸಂಜೆ ಮೇಲೆ ಹೋದರೆ ಅದೊಂಥರ ವೈಬೇ ಬೇರೆ ಅಂತಲೇ ಹೇಳ್ಬೋದು. ಹೋಗಿ ಅವರು ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ನಿಜವಾಗ್ಲೂ ಸಲಾಮ್ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈ ಥರ ರಿಸ್ಕ್ ಹೌದಲ್ವ. ಯಾಕಂದರೆ ಅಲ್ಲೇ ಕೆಳಗಡೆ ಈ ಥರ ಅಂಥದ್ರೊಳಗೆ ಈ ರಿಸ್ಕ್ನೆಲ್ಲ ತಗೊಂಡು ಮಾಡೋದು ನಿಜವಾಗ್ಲೂ ಸೂಪರ್ಬ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರ ಏನಂದರೆ ಇಷ್ಟು ಬಿಸಿಲಿದೆ. ಬಿಸಿಲಂದರೆ ಅವಾಗ ಗಾಡಿ ಮೇಲೆ ಬರಬೇಕಾದ್ರೆ ಹೆವಿ ತಲೆಯೆಲ್ಲ ಸುತ್ತದಂಗೆ ಆಗೋಗಿತ್ತು. ಬಟ್ ಇಲ್ಲಿ ಬಂದಾಗ ಈ ನೀರಲ್ಲಿ ಹೋಗ್ತಾ ಇರೋದಕ್ಕೆ ಒಂಥರ ತಂಪಾದ ಗಾಳಿ. ಸುಮಾರು ದೂರ ಇದೆ ಅಲ್ವಾ, ಮರ ಗಿಡ ಎಲ್ಲ ಸುಮಾರು ದೂರ ಇದೆ. ಬಟ್ ಆದರೂ ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ಎಲ್ಲ ಹಾರ್ತಾ ಇದೆ. ಅಷ್ಟು ಚಂದ ಗಾಳಿ. ಒಂದು ಸ್ಮೆಲ್ ಅಂತ ಹೇಳಿದ್ರೆ ಅಷ್ಟು ಅಲ್ಟಿಮೇಟಾಗಿ ಒಂದು ನೇಚರ್ ಸ್ಮೆಲ್ ಅಂತ ಹೇಳ್ಬೋದು. ಅದೆಲ್ಲ ನೀವೆಲ್ಲ ಅನುಭವಿಸ್ಬೋದು. ಸೊ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರ ಮೇಲೂ ನೀವು ಯಾಕೆ ಮಿಸ್ ಮಾಡ್ತೀರಾ, ಬೇಗ ಬೇಗ ಬನ್ನಿ. ಸೊ ಮತ್ತೊಮ್ಮೆ ನೀವು ನೋಡ್ತಾ ಇದ್ರೆ ಆ ಕಡೆ ನಾವು ಈಚೆ ಸೈಡ್ ಬಂದು ಸ್ವಲ್ಪ ದೂರ ಇದೆ. ಸೊ ಎಷ್ಟು ನಿಮಿಷ ಆಗುತ್ತೆ ಹಾಗೆ ಎಲ್ಲದನ್ನು ಪ್ರತಿವಾಗಿ ನೀಟಾಗಿ ಅಂತ ಹೇಳ್ತಾ. ಇನ್ನು ನೋಡ್ತಾ ಇದ್ದೀರಾ, ಹೀಗೆ ಪ್ರತಿಯೊಂದು ಲಾಂಚ್ ಹೋಗ್ತಾ ಇರುತ್ತೆ. ಒಂದು ಆ ಕಡೆ ಹೋದರೆ ಇನ್ನೊಂದು ಈ ಕಡೆ ಬರುತ್ತೆ. ಲೈಕ್ ಹಾಫ್ ಆ್ಯನ್ ಅವರ್ ಒಳಗೆ ಎಲ್ಲ ಲಾಂಚು ಬರ್ತಾ ಇತ್ತು. ಜೊತೆಗೆ 15 ನಿಮಿಷ ದಾರಿ ಆಗುತ್ತೆ. ಅಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕಾಗತ್ತೆ. ಇನ್ನು ಸಿಗಂದೂರು ಬಗ್ಗೆ ನೋಡ್ತಾ ಹೋಗೋಣ. ಸಿಗಂದೂರು ಬರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಕಳಸವಳ್ಳಿ ಅಂತ ಇದೆ. ಸೊ ಅಲ್ಲಿ ಬರುವಂಥದ್ದು, ಆ ಊರಲ್ಲಿ ಇರುವಂಥದ್ದು. ಆದ್ದರಿಂದ ಈ ದೇವಸ್ಥಾನ ಸಿಗಂದೂರು ಚೌಡೇಶ್ವರಿ ದೇವಾಲಯ ಎಂದು ಕರೀತಾರೆ. ಈ ದೇವಾಲಯ ಶರಾವತಿ ನದಿಯ ದಡದಲ್ಲಿ ಇದೆ. ಹಾಗೆ ಲಾಂಚಿಂದ ಹೋಗೋದ್ರೆ 15 ಮಿನಿಟ್ಸ್ ಆಲ್ರೆಡಿ ಹೇಳಿರೋ ಹಾಗೆ. ಮತ್ತು ಇಲ್ಲಿರೋ ವಿಶೇಷ ಏನಂತ ಹೇಳಿದ್ರೆ, ಕಳ್ಳತನ ಮಾಡೋರು ಇಲ್ಲಿ ಯಾವತ್ತೂ ಸಹ ಬರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಬಂದರೆ ವಾಪಸ್ ಹೋಗೋದಿಲ್ಲ. ಹಾಗಾಗಿ ಇನ್ನು ನೋಡ್ತಾ ಇದ್ದೀರಾ, ಜಸ್ಟ್ ನಮ್ಮ ಲಾಂಚ್ ಬಂದು ಲ್ಯಾಂಡ್ ಆಗಿದೆ. ಸೊ ಬನ್ನಿ ಹೋಗೋಣ. ಈಗ ಎಷ್ಟು ದೂರ ಆಗುತ್ತೆ, ಹೇಗೆ ಹೋಗಬೇಕು ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇನ್ನು ನೋಡ್ತಾ ಹೋಗಿ.
ಸೊ ಹೀಗೆ ನಾನು ದಾರಿ ಉದ್ದಕ್ಕೂ ತೋರಿಸ್ತೀನಲ್ಲ, ಹೀಗೆ ಹೋದರೆ ಆಯಿತು. ನಿಮ್ಗಲ್ಲಿ ಆಟೋ ಫೆಸಿಲಿಟಿ, ಟೆಂಪೋ, ರಿಕ್ಷಾ ಎಲ್ಲ ಸಹ ಇರುತ್ತೆ. ಸೊ ನೀವು ಹಾಗೆ ಕೂಡ ಹೋಗ್ಬೋದು. ಹೀಗೆ ನೀವು ಎಲ್ಲ ಅದರೊಳಗೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಯಾಕಂದರೆ ಹೈವೇನೇ ಇರೋವಂಥದ್ದು, ಪ್ರತಿಯೊಂದು ತೋರಿಸ್ತಾ ಹೋಗ್ತದೆ. ಈಗಂತೂ ಬ್ರಿಡ್ಜ್ ಆಗಿರೋದಕ್ಕೆ ಈಸಿಯಾಗೇ ಬರ್ಬೋದು. ಇನ್ನು ಅಮ್ಮನವರ ದ್ವಾರ ಕಾಣುತ್ತೆ, ಅಲ್ಲಿಂದ 1-2 ಕಿಲೋಮೀಟ್ರ್ ಇದೆ. ಸೊ ಹಾಗೆ ಮುಂದೆ ಹೋದರೆ ಆಯಿತು. ಸೊ ಕಾರ್ ಪಾರ್ಕಿಂಗ್ ಮೇಲ್ಗಡೆ ಇದೆ, ಟೆಂಪೋ ಪಾರ್ಕಿಂಗ್ ಎಲ್ಲ ಮೇಲ್ಗಡೆ ಇದೆ, ಸ್ಕೂಟಿ ಎಲ್ಲ ಕೆಳಗಡೆ ನಿಲ್ಲಿಸ್ಬೋದು. ಆ್ಯಸ್ ಯೂಶ್ವಲ್ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಇನ್ನು ವಿಶಾಲವಾಗಿರುವಂತಹ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನ 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಂಡೆಯಲ್ಲಿ ಅಮ್ಮನವರ ವಿಗ್ರಹ ಕಂಡು ಬಂದಿದೆ ಅಂತ ಹೇಳ್ತಾರೆ. ಸೊ ಬನ್ನಿ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ಕೂಡ ಹೋಗಿ ರೀಚ್ ಆಗಿದ್ದೀವಿ. ಹೇಗಿದೆ ನೋಡಿ. ಸೊ ಸ್ಥಳ ಅಂತೂ ಬ್ಯೂಟಿಫುಲ್ ಆಗಿದೆ. ಸೊ ನಿಮ್ಗೆ ಅಲ್ಲಿ ಕೂಡ ಬಸ್ ಬರ್ತದೆ, ಅದೇ ಕೊಲ್ಲೂರಿಗೆ, ಕುಂದಾಪುರಕ್ಕೆಲ್ಲ ಹೋಗೋ ಬಸ್ ನಿಮ್ಗೆ ಅಲ್ಲಿ ಸಿಗತ್ತೆ. ಫುಲ್ ಹಣ್ಣು ಕೊಡೋದಿದ್ರೆ, ದೇವ್ರಿಗೆ ಕೊಡೋದಿದ್ರೆ ಅದನ್ನೆಲ್ಲ ಇಲ್ಲೇ ತೊಗೋಬೋದು. ಜೊತೆಗೆ ಎಲ್ಲ ಸಹ ಇಲ್ಲಿ ಇನ್ ಡೀಟೇಲಾಗಿ ಎಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ, ಹೇಗೆ ಹೋಗಬೇಕು, ಊಟ ಇದೆ, ವಸತಿ ಗೃಹ ಇದೆ, ಪ್ರತಿಯೊಂದು ಇದೆ. ಜೊತೆಗೆ ನೀವೇನಾದ್ರು ಲಗೇಜ್ ಎಲ್ಲ ತೊಗೊಬಂದಿದ್ರೆ ಅಂದರೆ ಇದ್ರ ಪಕ್ಕದಲ್ಲೇ ಲಗೇಜ್ ಇಟ್ಕೊಳ್ಳೋಂತಹ ಸ್ಥಳ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬೋದು. ಹಾಗೆ ಇಕ್ವಿಪ್ಮೆಂಟ್ ಏನು ಒಳಗಡೆ ತೊಗೊಂಡು ಹೋಗ್ಲಿಕ್ಕಿಲ್ಲ, ಹಾಗಾಗಿ ನಾನು ಕ್ಯಾಮ್ರಾ ಸಹ ಇಲ್ಲೇ ಇಟ್ಟಿಗೆ ಹೋಗಿದ್ದೆ. ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಹತ್ರ ಸಿಗಂದೂರಿಗೆ ಆಲ್ರೆಡಿ ನೀವು ನೋಡಿದ್ರಿ ಲಾಂಚ್ ಹೇಗಿರುತ್ತೆ, ಹಾಗೆ ಹೇಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಒಳಗಡೆ ಯಾವುದೇ ಥರ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಇಲ್ಲೇ ಕ್ಯಾಮ್ರಾ ಇಟ್ಟು ಹೋಗ್ಬೇಕಾಗ್ತದೆ. ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ಮಧ್ಯಾಹ್ನ 2:15 ಕ್ಲೋಸ್ ಆಗುತ್ತೆ. ನಂತರ 4 ಗಂಟೆಗೆ ಓಪನ್ ಆಗುತ್ತೆ. ಇನ್ನು ಸಂಜೆ 7 ಗಂಟೆವರೆಗೂ ದೇವ್ರ ದರ್ಶನ ನೀವು ತೊಗೋಬೋದು. ಅದ್ರ ಜೊತೆಗೆ ಊಟದ ಬಗ್ಗೆ ಹೇಳೋದಾದರೆ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗಿ ಮತ್ತು 3 ಗಂಟೆವರೆಗೂ ಇರುತ್ತೆ. ಹಾಗೆ ಸಂಜೆ ಊಟ ಬಂದು 7ರಿಂದ ಸ್ಟಾರ್ಟ್ ಆಗಿ 9 ಗಂಟೆವರೆಗೂ ಇರುತ್ತೆ. ಸೊ ಇದು ಬೇಸಿಕ್ಕು. ಸೊ ನೀವು ಬರೋದಾದರೆ ಈ ಟೈಮಿಗೆ ಬರ್ಬೋದು. ಸೊ ಅಮ್ಮನವರ ದರ್ಶನ ತೊಗೋಬೋದು. ನಂತರ ಒಳಗಡೆ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಸೊ ಮೊಬೈಲಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಬನ್ನಿ ಅಮ್ಮನವರ ದರ್ಶನ ತೊಗೊಳ್ಳೋಣ. ಸೊ ಕ್ಯಾಮ್ರಾ ಇಲ್ಲೇ ಇಟ್ಟು ನಂತರ ನಾವು ಅಮ್ಮನವರ ದರ್ಶನ ತೊಗೊಂಡು ಹೇಗಾಯಿತು ಅಲ್ಲಿ ಒಳಗಡೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಮಾತ್ರ ಹೇಳ್ತಾ ಇಲ್ಲ, ಬೆಳಗ್ಗೆ ತಿಂಡಿ ಕೂಡ ಅವೈಲಬಲ್ ಇದೆ ಅಂತ. ಹಾಗೆ ಬರೋಂತಹ ಭಕ್ತಾದಿಗಳಿಗೆ ನೀವು ಏನಾದರೂ ದೂರದಿಂದ ಊರಿಂದ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಇಲ್ಲಿ ದೇವಸ್ಥಾನದ ರೂಮ್ ಕೂಡ ಅವೈಲಬಲ್ ಇದೆ. ಸೊ ನೀವು ಆ ಕಡೆ ಹೋದರೆ ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಎಲ್ಲ ಕಡೆ ನೀವು ಹೇಗೆ ನೋಡ್ತಿರಲ್ಲ ಹಾಗೆ ಇಲ್ಲಿ ಸಹ. ಆಮೇಲೆ ಇಲ್ಲಿ ಜಾತ್ರೆ ಅಂತ ಹೇಳ್ತಾ ಹೋಗೋದಾದರೆ ಪ್ರತಿ ವರ್ಷ ಜನವರಿ 14 ಮತ್ತು 15ಕ್ಕೆ ಜಾತ್ರೆ ಇರ್ತದೆ. ಅಂದರೆ ಈ ವರ್ಷ 14-15ಕ್ಕೆ ಜಾತ್ರೆ ಇದೆ. ನೆಕ್ಸ್ಟ್ ವರ್ಷ ಮತ್ತೆ ಅದೇ ಏನು ಸಂಕ್ರಾಂತಿ ಇರುತ್ತಲ್ಲ ಅದೇ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜೊತೆಗೆ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ತುಂಬ ಗ್ರ್ಯಾಂಡಾಗಿ ಪೂಜೆ ಇರುತ್ತೆ. ಸೊ ತುಂಬ ಜನ ಸೇರ್ತಾರೆ ಅಮ್ಮನವರು ಏನು ಗುಡಿ ಹತ್ರ ಅಂತ, ಗುಡಿಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಗಂಟ ನನಗೆ ವಿಡಿಯೋ ಅವಕಾಶ ಇತ್ತು ಅಂತ ಹೇಳಿದ್ರು. ಸೊ ಇನ್ನೂ ತೋರಿಸ್ತಾ ಇದ್ದೀನಿ. ರಶ್ ಜನ ಬಂದಾಗ ಹೀಗೆ ಡೈರೆಕ್ಟ್ ಎಂಟ್ರಿ ಸಿಗೋಲ್ಲ, ನೀವು ಅಲ್ಲಿ ಹೋಗ್ತಾ ಇರಲಿಲ್ಲ, ಅಲ್ಲಿ ನೋಡ್ತಾ ಇದ್ದಿರಲ್ಲ. ಸೊ ಆಚೆ ಸೈಡ್ ನೀವು ರೌಂಡ್ ಹಾಕ್ಕೊಂಡು ಬರಬೇಕಾಗತ್ತೆ, ರಶ್ ಜನ ಏನಿರ್ತಾರಲ್ಲ ಆ ಟೈಮಲ್ಲಿ. ಹಾಗೆ ನೋಡಿ 3 ಗಂಟೆವರೆಗೂ ಊಟ ಲಾಸ್ಟ್ ಇತ್ತಂತೆ. 1 ಗಂಟೆ ಮುಂಚೆ ಬಂದಿದ್ರೆ ನಂಗೆ ಊಟ ಸಿಗ್ತಿತ್ತೇನೋ. ಈಗ ಒಂದು 4:10 ಆಗಿದೆ. ಹಾಗೆ ಲಾಂಚಿನ ಬಗ್ಗೆ ಹೇಳೋದಾದರೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ 6 ಗಂಟೆವರೆಗೂ ಇರ್ತದೆ. ಸೊ 6 ಗಂಟೆ ನೆಕ್ಸ್ಟು ಯಾವುದೇ ಥರ ಲಾಂಚ್ ಇರಲ್ಲ. ಇನ್ನು ಫ್ರೆಂಡ್ಸ್, ಇತಿಹಾಸನ ನೋಡ್ತಾ ಹೋಗೋಣ. ಸೊ ಇದು 18 ಶತಮಾನದ ಹಿಂದೆ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮುದ್ದೇನೂರು ಅನ್ನೋ ಅನುಗ್ರಾಮ ಇತ್ತಂತೆ. ಸುಮಾರು 100 ಕುಟುಂಬ ಅಲ್ಲಿ ವಾಸವಾಗಿದ್ದರು. ಸೊ ಅವರು ಕೃಷಿ ತಮ್ಮ ಮುಖ್ಯ ಕಸುಬನಾಗಿ ಮಾಡಿಕೊಂಡಿದ್ರು. ಕೆಲವು ಬಾರಿ ಬೇಟೆಯಾಡಲು ಕೂಡ ಹೋಗ್ತಾ ಇದ್ರು. ಅದ್ರ ಮೂಲಕ ಕೂಡ ವಾಸಸ್ಥಾನವನ್ನು ಅವರು ಕಂಡುಕೊಂಡಿದ್ರು ಅಂತಲೇ ಹೇಳ್ಬೋದು. ಈ ಗ್ರಾಮದಲ್ಲಿ ಶಿವಪ್ಪ ನಾಯಕ ಅಂತ ಒಂದು ಕುಟುಂಬದವರು ಕೂಡ ಇದ್ರು, ವಾಸವಾಗಿದ್ರು. ಇವರೇ ನೋಡಿ ಶ್ರೀ ದೇವರು ಭೂಮಿಗೆ ಬರೋದಕ್ಕೆ ಮತ್ತು ಸಾವಿರಾರು ಜನರಿಗೆ ಆಶೀರ್ವಾದಿಸೋಕೆ ನಿಜವಾದ ಕಾರಣಕರ್ತರು ಅಂತಲೇ ಹೇಳ್ಬೋದು. ಇನ್ನು ಇವರು ಈ ಸ್ಥಳದಲ್ಲಿ ಬಹಳ ವರ್ಷಗಳಿಂದ ಚೌಡಿ ಅಮ್ಮನ ಪೂಜೆ ಮಾಡ್ಕೊಂಡು ಬರ್ತಾರೆ. ಒಂದಿನ ಹೀಗೆ ಶ್ರೀ ಶಿವಪ್ಪ ನಾಯಕ ಹಾಗೂ ಅವರ ಒಂದು ಗ್ರಾಮಸ್ಥರು ಸೀಟ್ ವ್ಯಾಲಿ ಕಾಡಿಗೆ ಭೇಟಿ ನೀಡಬೇಕು, ಅಲ್ಲಿ ಬೇಟೆ ಆಡಬೇಕು ಅಂತ ಅಂದ್ಕೊಳ್ತಾರೆ. ಆವಾಗ ಎಲ್ಲರೂ ಕೂಡ ಹೋಗ್ತಾರೆ, ಇವರು ಕೂಡ ಒಬ್ಬಂಟಿಯಾಗಿ ಹೋಗ್ತಾರೆ. ನಂತರ ಹೋಗ್ತಾ ಏನಾಗುತ್ತೆ, ಕಾಡಿನ ದಾರಿ ಅವ್ರು ಏನು ಬರ್ತಾ ಇರ್ತಾರಲ್ಲ ಆ ದಾರಿನೇ ಮರ್ತೋಗುತ್ತೆ. ಅವಾಗ ಸ್ವಲ್ಪ ಭಯಭೀತರ ಆಗ್ತಾರೆ. ಅಷ್ಟರೊಳಗೆ ಆಲ್ರೆಡಿ ಕತ್ಲಾಗಿರುತ್ತೆ, ಸೂರ್ಯಾಸ್ತ ಕೂಡ ಆಗ್ಬಿಟ್ಟಿರತ್ತೆ. ಭಯಭೀತರಾಗಿ ಅವರು ಒಂಥರ ಕಗ್ಗಂಟಲ್ಲಿ ಸಿಗಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ
ಇದ್ದಕ್ಕಿದ್ದಂತೆ ಒಂದು ಪ್ರಕಾಶಮಾನವ ಬೆಳಕು ಅವ್ರಿಗೆ ಕಾಣುತ್ತೆ. ಸೊ ಅವಾಗ ಅವ್ರು ಕಂಡಿದ್ದಂತೆ ಒಂಥರ ಬೆಳಕು ಮಸ್ಕಾಗಿರೋವಂಥದ್ದು. ಅವಾಗ ಅವ್ರು ನೋಡ್ತಿದ್ದಂಗೆ ಭಯಭೀತರಾಗಿ ಚೌಡಮ್ಮ ಕಾಪಾಡು ಚೌಡಮ್ಮ ಕಾಪಾಡು ಚೌಡಮ್ಮ ಅಂತ ಹೇಳಿ ಪ್ರಜ್ಞೆಯನ್ನು ಅಲ್ಲೇ ಕಳೆದುಕೊಂಡು ಅಲ್ಲೇ ಬೀಳ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಅವ್ರ ಕಣ್ಣು ಸ್ವಲ್ಪ ಎಚ್ಚರಗೊಳ್ತಾರೆ. ಸೊ ಕಣ್ಣು ಸಣ್ಣಕ್ಕೆ ಮುಸ್ಕಾಗಿರ್ತದೆ. ಆವಾಗ ಪ್ರಕಾಶಮಾನವಾದಂತಹ ಒಂದು ಬಿಳಿ ಕಲ್ಲು, ಹೊಳಿತಿರುವಂತಹ ಕಲ್ಲು ಅವ್ರ ಕಣ್ಣಿಗೆ ಕಾಣುತ್ತೆ. ಸೊ ಆವಾಗ ಇನ್ನೂ ಸ್ವಲ್ಪ ಭಯ ಪಡ್ತಾರೆ ಅವರು. ನಂತರ ಅದ್ರ ಜೊತೆಗೆ ಒಂದು ಮಧುರವಾದ ಧ್ವನಿ, ಅವರಿಗೆ ತಾಯಿಯಂತಹ ಧ್ವನಿ ಅವ್ರ ಕಿವಿಗೆ ಕೇಳತ್ತೆ. ಏನಂತ ಹೇಳ್ತಾರೆ ಅಂದರೆ, ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ಕಟ್ಟಿಸಿ ನನಗೆ ಚೌಡಮ್ಮ ಅಂತ ಪೂಜಿಸಬೇಕು. ಈ ಸ್ಥಳದಲ್ಲಿ ನನಗೆ ಪ್ರತಿ ಸಲ ಬರೋ ಎಲ್ಲ ಭಕ್ತಾದಿಗಳನ್ನು ನಾನು ಆಶೀರ್ವದಿಸಲು ಇಲ್ಲಿಯೇ ನೆಲೆ ನಿಲ್ಲುತ್ತೇನೆ ಅಂತ ಆ ಧ್ವನಿ ಹೇಳಿತ್ತು. ಅರೆಬರೆ ಪ್ರಜ್ಞೆಯಲ್ಲಿ ಇದ್ದ ಶಿವಪ್ಪ ನಾಯಕ ಸಂಪೂರ್ಣ ಪ್ರಜ್ಞೆಯ ಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಲ್ಲೇ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲೇ ಮಲ್ಕೊಳ್ತಾರೆ. ಮಾರನೇ ದಿನ ಮತ್ತೆ ಬೆಳಗ್ಗೆ ಆಗತ್ತೆ. ಅವನು ನಿನ್ನೆ ಏನಾಯಿತು ಅಂತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಬೇಗನೆ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೊಮ್ಮೆ ಸೀಜ್ ವ್ಯಾಲಿ ಕಡೆ ಪ್ರಯಾಣ ಮಾಡೋಕ್ಕೆ ಆರಂಭಿಸ್ತಾನೆ. ಅಲ್ಲಿ ಆದಿಶಕ್ತಿಯು ಹೊಳೆಯುವ ಕಲ್ಲಿನ ರೂಪದಲ್ಲಿ ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಆ ದಿನದಿಂದ ಶ್ರೀ ಶಿವಪ್ಪ ದಿನಚರಿಯೇ ಬದಲಾಯಿತು ಮತ್ತು ಅವನು ಆದಿಶಕ್ತಿಯ ದೈನಂದಿನ ಪೂಜೆಯನ್ನು ಆರಂಭಿಸಿದರು. ಆನಂತರವೇ ತಮ್ಮ ಎಲ್ಲ ದೈನಂದಿನ ಕೆಲಸವನ್ನು ಅವರು ಮಾಡುತ್ತಿದ್ದರು. ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲೇ ಇದ್ದು ಒಂದು ಸಣ್ಣ ದೇವಾಲಯವಾಗಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ಪೂಜಿಸಲು ಪ್ರಾರಂಭವಾಯಿತು. ಇನ್ನು ಇದಿಷ್ಟು ಕಥೆ. ಆದರೆ ಇವಾಗ ನಾನು ನಿಮ್ಮನ್ನು ಕರ್ಕೊಬಂದಿರೋದೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂತಹ ಭೂತಪ್ಪನ ಕಟ್ಟೆಗೆ. ಸೊ ಭೂತಪ್ಪಂಗೆ ಕೈ ಮುಗ್ದು ಹಾಗೆ ನಿಮಗೆ ಒಂದ್ಸಲ ವ್ಯೂನ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಆ ಕಡೆ ಬಂದರೆ ದೇವಸ್ಥಾನ, ಫುಲ್ ದೇವಸ್ಥಾನ. ಇನ್ನು ಆಚೆ ನೀವು ನೋಡ್ತಾಯಿದ್ರಲ್ಲ, ಇದೆಲ್ಲ ವಸತಿ ಗೃಹ. ಸೊ ವಸತಿ ಗೃಹಕ್ಕೆ 250 ರೂಪಾಯಿ ಇದೆ. ಆಲ್ರೆಡಿ ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ವಿಡಿಯೋದೊಳಗೆ, ಹೇಗೆ ಬರಬೇಕು ಅಂತೆಲ್ಲ ಹೇಳ್ಕೊಂಡು ಡೀಟೇಲ್ ಆಗಿದೆ. ಸೊ ನೀವೇನಾದರೂ ಬಂದು ಉಳ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಗೆ ಅಲ್ಲಿ ವಸತಿ ಗೃಹ ಆಗಿರ್ಬೋದು, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲದೂ ಕೂಡ ಇದೆ. ಸೊ ಮಿಸ್ ಮಾಡದೆ ಬನ್ನಿ. ಜೊತೆಗೆ ನೀವು ಮುಂಚೆ ಯಾವಾಗಾದರೂ ಬಂದಿದ್ದೀರಾ ಅಂದರೆ ತಪ್ಪದೆ ಕಮೆಂಟ್ ಹಾಕಿ ಶ್ರೀ ಚೌಡೇಶ್ವರಿ ಅಮ್ಮ ಅಂತ ಹೇಳಿ. ದರ್ಶನ ಕೂಡ ಆಯಿತು. ಜನ ಕಮ್ಮಿ ಇದ್ದರು, ತುಂಬ ಚೆಂದ ದರ್ಶನ ಆಯಿತು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಮ್ಮನ ದರ್ಶನ ಎಷ್ಟು ಚೆಂದ ಮಾಡಿದೆ ಅಂದರೆ ಸಖತ್ ಅಮ್ಮನ ಪೂರ್ತಿ ಮನಸ್ತೃಪ್ತಿಯಾಗಿ ಮಾಡಿದೆ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊಡುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ಲೈಕನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಸಿಗೋಣ ಬೇರೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಲಾಸ್ಟ್ಲಿ ದರ್ಶನ ಎಲ್ಲ ಮುಗಿಸಿ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಅಲ್ಲೇ ಎದುರುಗಡೆ ಇರುವಂತಹ ಈ ಲಿಂಬು ಸೋಡಾ ಅಂಗಡಿಗೆ ಬಂದು ಸೊ ಮಸಾಲ ಸೋಡಾ ಕುಡಿದೆ, ಸಖತ್ತಾಗಿತ್ತು. ಅವ್ರ ಜೊತೆಗೂ ಸುಮಾರು ಮಾತಾಡಿದೆ, ಸುಮಾರು ಮಾಹಿತಿ ತೊಗೊಂಡೆ. ಮಿಸ್ ಮಾಡಿದೆ. ನೀವೇನಾದರೂ ದೇವಸ್ಥಾನಕ್ಕೆ ಬರ್ತಾ ಇದ್ದೀರ ಅಂದರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಮತ್ತು ಪುನಃ ನಾನು ವಾಪಸ್ ದೇವಸ್ಥಾನದಿಂದ ಮತ್ತೆ ಲಾಂಚಲ್ಲಿ ಹೋಗಬೇಕಿತ್ತು ಸಿರ್ಸಿ ಕಡೆ. ಸೊ ಸಿರ್ಸಿ ಕಡೆ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ ಹೇಗೆ ಲಾಂಚ್ನೆಲ್ಲ ತೆಗಿತಾರೆ ಅಂತ ಹೇಳಿ. ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತಾ ಲಾಂಚಲ್ಲಿ. ಒಂದ್ಸಲ ನೀವು ಮಿಸ್ ಮಾಡಿದೆ, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಚೆಂದ ಇರ್ತದೆ. ಇನ್ನು ಇವತ್ತಿನ ದಿನ ಅಂತೂ ಅಲ್ಟಿಮೇಟ್ ಆಗಾಯಿತು. ನಾನಂತೂ ಪ್ರತಿ ಸಲ ಸಿಗಂದೂರು ಅಮ್ಮನವ್ರನ್ನ ನೋಡೋಕೆ ಬಂದಾಗ ಒಂಥರ ಮನಸ್ತೃಪ್ತಿ ಅಂತಲೇ ಹೇಳ್ಬೋದು. ಸಖತ್ ಖುಷಿ ಆಗುತ್ತೆ. ನೀವು ಕೂಡ ಬಂದಿದ್ದೀರಾ ಅಂದರೆ ಮಿಸ್ ಮಾಡಿದೆ ಕಮೆಂಟ್ ಹಾಕಿ. ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಮತ್ತೊಮ್ಮೆ ಯಾವಾಗಾದರೂ ಬನ್ನಿ ನಮ್ಮ ಸಿರ್ಸಿಗೆ. ಸೊ ಸಿರ್ಸಿ, ಸಿದ್ದಾಪುರ, ಸಾಗರ ಹಾಗೆ ಸಿಗಂದೂರಿಗೆ ನೀವು ಹೋಗ್ಬೋದು. ಸೊ ಮಾರಮ್ಮ ನೋಡಿಕೊಂಡು ಹಾಗೆ ಚೌಡೇಶ್ವರಿ ಅಮ್ಮನವ್ರನ್ನ ಕೂಡ ನೋಡ್ಕೊಂಡು ಹೋಗ್ಬೋದು. ಇನ್ನು ಬ್ರಿಡ್ಜೆಲ್ಲ ಆಲ್ರೆಡಿ ಮುಗಿತಾ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ದಿನಕ್ಕೆ ಲಾಂಚ್ ಎಕ್ಸ್ಪೀರಿಯೆನ್ಸ್ ಕೂಡ ಕಂಪ್ಲೀಟಾಗಿ ಮುಗಿಯುತ್ತೆ ಅನಿಸುತ್ತೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ಈಗಲೇ ಈ ಒಂದು ವ್ಯೂನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅಮ್ಮನವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರುವಂತಹ ಸ್ಥಳದ ಪರಿಚಯದ ಮೂಲಕ ನಾನೇ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನೀಗ ಮತ್ತೆ ಸಿರ್ಸಿ ಕಡೆ ಹೊರಟಿದ್ದೀನಿ. ಆಲ್ರೆಡಿ ಸುಮಾರಷ್ಟು ಪ್ಲೇಸಸ್ ಕವರ್ ಮಾಡಾಯಿತು. ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದನೇ ಬಸ್ ಹತ್ಕೊಂಡು ಹೋದರೆ ಆಯಿತು.